ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಗುರುವಾರ ಇವತ್ತು ಈ ಥರ ರಂಗೋಲಿ ಹಾಕಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ತುಳಸಿ ಹತ್ರನೂ ಈ ಥರ ಹಾಕಿದ್ದೀನಿ ನೋಡಿ, ತುಳಸಿ ಕಟ್ಟೆ ಹತ್ರ ನೋಡಿ. ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಈ ಥರ ಹಾಕಿದ್ದೀನಿ ನೋಡಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ಇವಾಗ ಟೀ ಮಾಡ್ತಾಯಿದ್ದೀನಿ, ಎಲ್ಲರೂ ಟೀ ಕುಡಿಯೋಣ ನೋಡಿ. ಇವಾಗ ತಿಂಡಿ ಮಾಡಬೇಕು ಅಂದು ರವೆ ಹುರಿದಿಟ್ಕೊಂಡಿನಿ, ಅಕ್ಕಿ ರವೆ ಇದು ನೋಡಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ, ಮತ್ತು ಜೀರಿಗೆ ಸಾಸಿವೆ ಕೂಡ ಹಾಕಿದ್ದೀನಿ, ಹಸಿಮೆಣ್ಸಿಕಾಯಿ ಕೂಡ ಹಾಕಿದೆ, ಈರುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅಕ್ಕಿ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಬನ್ನಿ, ಮತ್ತು ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ. ಇವಾಗ ನೋಡಿ ಟೇಸ್ಟಿಗೆ ಉಪ್ಪು ಹಾಕಿದೆ, ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಟೊಮಾಟೊ ಹಣ್ಣು ಕೂಡ ಹಾಕಿದ್ದೀನಿ, ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕ್ಕೊಂಡು. ಒಂದು 2 ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ ಈ ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಈ ಗ್ಲಾಸಲ್ಲೇ ಒಂದು ಗ್ಲಾಸ್ ಇದೆ, 1/4 ಗ್ಲಾಸ್ ಇದೆ ಅದು ರವೆ. ಹಾಗಾಗಿ ನಾನು 2.5 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ಅಂದರೆ ತುಂಬ ಸ್ಮೂತ್ಗೂ ಆಗೋಲ್ಲ, ತುಂಬ ಉದುರಾಗೂ ಆಗೋಲ್ಲ. ಹಾಗಾಗಿ ನೋಡಿ ನಾನು 2.5 ಗ್ಲಾಸ್ ನೀರು ಹಾಕಿದೆ ಇವಾಗ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಒಂದು 2 ನಿಮಿಷನಾದರೂ ಚೆನ್ನಾಗಿ ನೀರು ಚೆನ್ನಾಗಿ ಕುದೀಲಿ, ಹಾಗಾದರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದು ಅಕ್ಕಿ ಉಪ್ಪಿಟ್ಟು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಹಾಕಿದ ಮೇಲೆ, ಒಂದೇ ಕಡೆ ಹಾಕಿದ ಮೇಲೆ ಬಿಟ್ಟರೆ ಗಂಟು ಥರ ಆಗುತ್ತೆ ಇದು ಉಪ್ಪಿಟ್ಟು. ಹಾಗಾಗಿ ನೋಡಿ ಇವಾಗ ಮುಚ್ಚಿದ್ದೀನಿ, ಉಪ್ಪಿಟ್ಟು ರೆಡಿ ಆಯ್ತು ನೋಡಿ. ಇವಾಗ ಎಷ್ಟು ಗಟ್ಟಿಯಾಗಿದೆ, ಆಮೇಲೆ ತುಂಬ ಸ್ಮೂತ್ ಆಗಿಲ್ಲ, ತುಂಬ ಉದುರು ಆಗಿಲ್ಲ. ಮಕ್ಕಳಿಗೆಲ್ಲ ತಿನ್ನಿಸ್ಬೋದು, ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು. ಬನ್ನಿ, ಯಾರಿಗೆಲ್ಲ ಇಷ್ಟ ಅಕ್ಕಿ ಉಪ್ಪಿಟ್ಟು, ಮತ್ತು ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ನೋಡಿ. ಇವಾಗ ಈ ಥರ ಉಪ್ಪಿಟ್ಟಾಗಿದೆ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ ನಿಂಬೆಹಣ್ಣು ಕೂಡ ಇಟ್ಟಿದ್ದೀನಿ, ಮೇಲ್ಗಡೆ ಹಾಕಬೇಕು ನೋಡಿ. ಫೈನಲಾಗಿ ಈ ಥರ ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಕೂಡ ಆಗಿದ್ದೀನಿ ನೋಡಿ. ಈ ಥರ ಕಮೆಂಟ್ ಮಾಡಿ ನನಗೆ ನೋಡಿ. ಪೂಜಾದ ಸಾಮಾನು ಎಲ್ಲ ತೊಗೊಂಡು ಅಮ್ಮ ಕೂಡ ರೆಡಿ ಆಗಿದ್ದಾರೆ. ನಮ್ಮ ತಾಯಿಯವರು ಬ್ಲೌಸ್ ಪೀಸ್ ತೊಗೊಂಬಂದು ಇಡ್ತಾ ಇದ್ದಾರೆ ನೋಡಿ. ನೋಡಿ ಇವಾಗ ನಾವು ಬಂದ್ವಿ, ಸ್ವಲ್ಪ ಜನ ಮಾಡ್ಕೊಂಡು ಹೋಗಿದ್ರು, ನಾವು ಕೂಡ ಬಂದ್ವಿ. ನಾವು ಹೋದಾಗ ಯಾರೂ ಇದ್ದಿಲ್ಲ, ಮಾಡಿ ಹೋಗಿದ್ರು ಮನೆಗೆ ನೋಡಿ. ನಾನು ಅಮ್ಮ ಮಾಡ್ತಾಯಿದ್ದೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ. ನಾನು ಸಾರಿ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಮನೆಗೆ ಹೋಗಿ ಸಿಗ್ತೀನಿ ನೋಡಿ. ಇವಾಗ ಮನೆಗೆ ಬಂದೆ ನಾನು. ಬಂದಮೇಲೆ ನೋಡಿ ಕಡಲೆಕಾಳು ಪಲ್ಯ ಮಾಡೋಣ ಅಂತ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಜೀರಿಗೆ ಕೂಡ ಹಾಕಿದ್ದೀನಿ. ಇವಾಗ ಕರಿಬೇವು ಹಾಕಿದೆ ನೋಡಿ, ನೀರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮಾಟೊ ಹಣ್ಣು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. 1-2 ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ. ಇವಾಗ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಪಕ್ಕದಲ್ಲಿ ಕಾಣ್ತಿರ್ಬೋದು ಕಡಲೆಕಾಳು ನೈಟೆಲ್ಲ ನೆನೆ ಹಾಕಿದ್ದೆ, ನೆನೆ ಹಾಕಿ 3 ವಿಷಲ್ ಕೂಗಿಸ್ಕೊಂಡಿನಿ ನೋಡಿ. ಇವಾಗ ಸ್ವಲ್ಪ ಕಲರಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ ನಾನು ನೋಡಿ.
ಯಾವ ಥರ ಬರ್ತಿದೆ ಅಂತ ಹೇಳಿ ನನಗೆ. ನೋಡಿ ಇವತ್ತು ಸ್ವಲ್ಪನೇ ನಾನು ಶುಗರ್ ಹಾಕ್ತಾಯಿದ್ದೀನಿ, ಬೆಲ್ಲ ಹಾಕ್ತಾಯಿಲ್ಲ. ನೋಡಿ ಇವಾಗ ಸಾಂಬಾರು ಪೌಡ್ರು ಹಾಕ್ತಾಯಿದ್ದೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿದ ಮೇಲೆ ನೋಡಿ ಇವಾಗ ಕಡಲೆಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು, ನೋಡ್ತಿರ್ಬೋದು ನೀವು. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ. ನನಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ, ಉಸುಳಿ ಥರ. ನೋಡಿ ಇವಾಗ ಕಡಲೆಕಾಳು ಹಾಕಿದೆ ನಾನು. ಕಡಲೆಕಾಳು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫೈನಲ್ಲಾಗಿ ಇವಾಗ ಕಡಲೆಕಾಳು ಪಲ್ಯ ರೆಡಿ ಆಯಿತು. ನೋಡಿ ಈ ಥರ ಆಗಿದೆ. ಕಮೆಂಟ್ ಮಾಡಿ ನನಗೆ ನೀವು ಯಾವ ಥರ ಮಾಡ್ತೀರಾ ಅಂತ. ನಾನು ಈ ಥರ ಮಾಡಿದ್ದೀನಿ ನೋಡಿ. ನೋಡಿ ಇವಾಗ ದೇವರಿಗೆಲ್ಲ ನೈವೇದ್ಯ ಮಾಡಿ ಊಟ ಮಾಡಬೇಕು. ನೋಡಿ ತಟ್ಟೆಗೆ ನಾನು ಸರ್ವ್ ಮಾಡಿದ್ದೀನಿ. ಉಂಡೆ ಬೂಂದಿ ಉಂಡೆ, 3 ಥರದ ಉಂಡೆ ಮತ್ತು ಕೋಸಂಬರಿ ಪಲ್ಯ ಎಲ್ಲ ಮಾಡಿಟ್ಟಿವಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ ಇವತ್ತು ಯಾರು ಸಾಂಬಾರು ಮಾಡಲ್ಲ, ಯಾಕೆಂದರೆ ನಾಳೆ ಹೋಳಿಗೆ ಮಾಡಬೇಕು. ಹಾಗಾಗಿ ಎಲ್ಲರೂ ಚಿತ್ರಾನ್ನ, ಪುಳಿಯೋಗರೆ ಈ ಥರ ಪಲಾವ್ ಮಾಡ್ಕೊತಾರೆ. ನೋಡಿ ಇವತ್ತು ಇಲ್ಲಿ ಇದೇ ಥರ. ಯಾವ ಥರ ಇದೆ ಅಂತ ಚಿತ್ರಾನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ.